ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಂದಿ ಪೊಲೀಸ್ ಠಾಣೆಯ ಎಎಸ್ಐ ಗಂಗರಾಜು ಮತ್ತು ಪಿಸಿ ಗಂಗರಾಜು ಅವರನ್ನ ಇದೇ ಕಾಲೇಜಿನ 7-8 ವಿದ್ಯಾರ್ಥಿಗಳು ಗುಂಪು ಕಟ್ಟಿಕೊಂಡು ಲಾಠಿ ಕಿತ್ತುಕೊಂಡು ಕೈಯಿಂದ ಗುದ್ದಿ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಒದ್ದು ಗಾಯಗೊಳಿಸಿದ ಘಟನೆ, ಹಾಡು ಹಗಲೇ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ನಡೆದಿದೆ. ಬೈಕ್ನಲ್ಲಿ ಅಳವಡಿಸಲಾಗಿದ್ದ ಕರ್ಕಶ ಶಬ್ದದ ಸೈಲೆನ್ಸರ್ ಅನ್ನು ಬದಲಾಯಿಸಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಎಎಸ್ಐ ಗಂಗರಾಜು ಹಾಗೂ ಪಿಸಿ ಗಂಗರಾಜು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದರು. ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿದ್ದ ಎಎಸ್ಐ ಗಂಗರಾಜು ಮೇಲೆಯೇ ಗುಂಪು ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದಾರೆ. ಸಾರ್ವಜನಿಕವಾಗಿ ಕಾನೂನು ಪಾಲಕರಿಗೆ ಧಮಕಿ ಹಾಕಿದ ಈ ಘಟನೆಯ ದೃಶ್ಯಗಳು ಲಭ್ಯವಾಗಿದ್ದು, ಮೊಬೈಲ್ ವಿಡಿಯೋದಲ್ಲಿ ಸೆರೆಯಾಗಿದ್ದು, ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಕರ್ತವ್ಯದಲ್ಲಿ ನಿರತರಾಗಿದ್ದ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಗುಂಪು ಕಟ್ಟಿಕೊಂಡು ಪೊಲೀಸರ ಮೇಲೆಯೇ ದೌರ್ಜನ್ಯ ನಡೆಸಿದ ಪುಂಡ ವಿದ್ಯಾರ್ಥಿಗಳ ವಿರುದ್ಧ ದೂರು ದಾಖಲಾಗಿದ್ದು, ಆ ಪೈಕಿ ನಾಗಾರ್ಜುನ ಕಾಲೇಜಿನಲ್ಲಿ ಓದುತ್ತಿದ್ದ ಕೋಲಾರದ ರಾಜೇಶ್, ಪಾವಗಡ ರಂಜಿತ್ ಹಾಗೂ ಬಾಗಲಕೋಟೆ ಪ್ರಜ್ವಲ್ ಅನ್ನೋರನ್ನ ಬಂಧಿಸಲಾಗಿದ್ದು, ಉಳಿದವರ ಬಂಧನಕ್ಕೆ ಹುಡುಕಾಟ ನಡೆಸಿದ್ದಾರೆ. ಕುಡಿದು ಕಾಲೇಜು ಮುಂದೆ ತಮ್ಮ 650 ಬುಲೆಟ್ಗಳಿಂದ ಸೈಲೆನ್ಸರ್ನಲ್ಲಿ ಕರ್ಕಶವಾದ ಶಬ್ದ ನಡೆಸಿ ಹುಚ್ಚಾಟ ಮೆರೆತಿದ್ದ ಇವರನ್ನ ಪ್ರಶ್ನಿಸಿದ್ದೇ ಈ ಘಟನೆಗೆ ಕಾರಣವಾಗಿದ್ದು, ಇಂತಹ ಪುಂಡರನ್ನ ಕಾಲೇಜು ಆಡಳಿತ ಮಂಡಳಿ ಮೊದಲು ಕಿತ್ತು ಹೊರಗೆ ಹಾಕಿ ಬುದ್ಧಿ ಕಲಿಸಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.